ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಆರಾಮ್ಸೆ ಆರೋಗ್ಯವಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಸಂಡೇ ಬೆಳಗ್ಗೆ 8 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟಿಫನ್ ಮಾಡಬೇಕು, ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಏನು ಟಿಫನ್ ಅಂದರೆ ಚಪಾತಿ ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಮಾಡಿ, ಮಕ್ಕಳು ಕೇಳ್ತಾಯಿದ್ರು, ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂಥೇಳಿ ಚಪಾತಿ ಹಿಟ್ಟೆಲ್ಲ ಆಲ್ರೆಡಿ ಕಲಸಿಟ್ಟಿದ್ದೀನಿ. ಸ್ವಲ್ಪನೇ ಮಾಡ್ಕೊಳೋದು ಮಕ್ಕಳಿಗೆ ಅಂತ ಅಷ್ಟೇ. ನಮಗೆ ಅಪ್ಪ ಅವ್ರಿಗೆಲ್ಲ ಬಸ್ಸಾರು ಐತೆ, ಅದಕ್ಕೆ ಮುದ್ದೆ ಮಾಡ್ಕೊಳೋದು ಅಷ್ಟೇ. ಈಗ ಪನ್ನೀರು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಕಟ್ ಮಾಡಿ ಅದನ್ನು ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಇವತ್ತು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಳೇ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ಪನ್ನೀರ್ನೆಲ್ಲ ಮ್ಯಾರಿನೇಟ್ ಮಾಡೋಣ. ಯಾಕೋ ತೊದ್ಲುತ್ತಾ ಇದ್ದೀನಿ ಗೈಸ್, ಹುಷಾರಿಲ್ಲದೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಬನ್ನಿ ಈಗ ಹಾಗೆ ಇವತ್ತು ಒಂದು ಏರ್ ಮಾಸ್ಕ್ ನಿಮಗೆ ರೆಮಿಡಿನ ತೋರ್ಸೋಣ ಅಂತೇಳಿ. ನಾನು ಮಗಳಿಗೆ ಮಾಡಿಕೊಡ್ಬೇಕು. ಇವಾಗ ಅವಳು ಡ್ಯಾನ್ಸ್ ಕ್ಲಾಸ್ ಐತೆ 10:30, ಅಷ್ಟರಲ್ಲಿ ಸ್ನಾನಕ್ಕೆ ಹೋಗಬೇಕು ಅವಳು. ಅದಕ್ಕೋಸ್ಕರ ಸಂಡೇ ಆಗಿರೋದ್ರಿಂದ ತಲೆಗೆ ನೀಟಾಗಿ ಮಾಸ್ಕ್ ಎಲ್ಲ ಹಾಕಿ ತಲೆಗೆ ಸ್ನಾನ ಮಾಡ್ಕೋತಾಳೆ. ಅದಕ್ಕೋಸ್ಕರ ಫಸ್ಟು ಪನ್ನೀರ್ಗೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಮಗಳು ಈಗ ಎದ್ದು ಬಂದಿದ್ದಾರೆ. ಅವರಿಗೆ ಏರ್ ಮಾಸ್ಕ್ ಮಾಡಿಕೊಡ್ಬೇಕಂತೆ. ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ ಗೈಸ್, ಏರ್ ಮಾಸ್ಕ್ ಮಾಡೋಣ ಅಂಥೇಳಿ. ಈಗ ಫಸ್ಟ್ ಇದಕ್ಕೆ ಏನೇನು ಬೇಕು ಅಂದರೆ ಬರೀ 4 ಐಟಮ್ಮು. ಅನ್ನ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ ಅನ್ನ. ಹಾಗೆ ಅಲೋವೆರಾ ನಮ್ಮದೇ ಗಿಡದ್ದು, ಬೆಳಗ್ಗೆನೇ ಬೇಗ ಎದ್ದು ಕಿತ್ಕೊಂಬಂದು ಇಟ್ಟಿದೆ. ಇದು ಫ್ರೆಶ್ ಆಗಿರೋದೇನೆ, ಅಂದರೆ ಕಿತ್ಕೊಂಬಂದ ತಕ್ಷಣ ಹಾಕ್ಬಾರ್ದು. ಇದನ್ನು ಒಂದು ಹಾಫ್ ಆನ್ ಅವರು ನೀರಲ್ಲಿಟ್ಟು ಆಮೇಲೆ ಇದನ್ನು ಹಾಕ್ಕೋಬೇಕು. ಯಾಕೆಂದರೆ ಇದರಲ್ಲಿರೋ ಯೆಲ್ಲೋ ಕಲರ್ ಲಿಕ್ವಿಡ್ ಎಲ್ಲ ಯೂಸ್ ಮಾಡಬಾರ್ದು, ಅಲರ್ಜಿ ಆಗಿಬಿಡುತ್ತೆ ಅಂತೇಳಿ. ಹಾಗೆ ಮೊಸರು ಮತ್ತು ಕೊಬ್ಬರಿ ಎಣ್ಣೆ, ಇಷ್ಟೇ ಗೈಸ್. ಈಗ ಫಸ್ಟು ಅನ್ನನ ಒಂದು ಚಿಕ್ಕ ಜಾರಿಗೆ ಹಾಕೋಣ. ರೈಸ್ನ ಈ ಥರ ಬಿಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2-3 ಸ್ಪೂನು ಮೊಸರು, ಹಾಗೆ ಅಲೋವೆರಾ ಒಂದು 2 ಸ್ಪೂನ್ ಕೊಡಿ, ಇಷ್ಟು ಹಾಕಿರ್ತೀನಿ. ಒಂದು 2-3 ಸ್ಪೂನು ಕೊಬ್ಬರಿ ಎಣ್ಣೆ. ನನ್ನ ಮಗಳು ಕೂದಲು ಉದ್ದ ಇರೋದ್ರಿಂದ, ಲಾಂಗ್ ಇರೋದ್ರಿಂದ ಒಂದು 3 ಸ್ಪೂನ್ ಹಾಕೋತೀನಿ. ಇಷ್ಟೇ ಗೈಸ್, ಏರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಮನೇಲಿ, ಹೋಮ್ ರೆಮಿಡಿ. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳೋದು. ಇದನ್ನು ಬುಡದಿಂದ ನೀಟಾಗಿ ಕೂದಲು ಕೊನೆವರೆಗೂ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ತಲೆ ವಾಶ್ ಮಾಡ್ಕೊಳೋದು ಅಷ್ಟೇ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೇ. ಈಗ ಫಸ್ಟು ಮಗಳಿಗೆ ಅಪ್ಲೈ ಮಾಡ್ಬೋಣ, ಆಮೇಲೆ ಪನ್ನೀರ್ ರೋಲ್ ಮಾಡೋಣ. ಸ್ವಲ್ಪ ಕೂದಲು ತಗೊಂಡು ಇದನ್ನು ಏರ್ ಮಾಸ್ಕ್ನ ಹಾಕೊಳೋದು. ಚಾಲಲ್ಲ ಅನ್ಸುತ್ತೆ. ಅಷ್ಟೇ, ಇದೇ ಥರ ಎಲ್ಲ ವಾಶ್ ಮಾಡಿಕೊಂಡು ಕೂತ್ಬಿಟ್ಟು ಬುಡಕ್ಕೆ ಹಾಕೋಬೇಕು. ಬುಡಕ್ಕೆ ಹಾಕ್ಕೊಂಡು ಹಿಂಗೆ ಕೊನೆವರೆಗೂ ಹಾಕೊಂಡು ಬರೋದು ಅಷ್ಟೇ ಗೈಸ್. ಈ ಥರ ಫುಲ್ಲು ತಲೆ ಹಾಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಯಿತು. ನೋಡೋಣ ಆಮೇಲೆ ರಿಸಲ್ಟ್ ಹೆಂಗೆ ಬಂದಿರುತ್ತೋ ತೋರಿಸ್ತೀನಿ. ಈಗ ಸ್ವಲ್ಪ ಅಪ್ಲೈ ಮಾಡಿ ಅವ್ರು ಮಾಡ್ಕೊತಾರೆ, ನಾನು ತಿಂಡಿ ರೆಡಿ ಮಾಡ್ಕೋಬೇಕು. ಈಗ ಪನ್ನೀರ್ನೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಅಂತೇಳಿ ಮಸಾಲೆಗೆ ಒಂದು 4 ಸ್ಪೂನ್ ಮೊಸರು, ಅಷ್ಟು ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೆಥಿ ಗುಜ್ಜುಗಣ್ಣು ಹಾಕ್ಕೊಂಡ್ರೆ ಆಯಿತು. ನೋಡಿ ಇಷ್ಟೇ. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ಹಾಕ್ಕೊಂಡು ಅದು ಸ್ಕಿಪ್ ಆಗಿದೆ ವಿಡಿಯೋ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಒಂದು ಸೈಡಲ್ಲಿ ಎತ್ತಿಟ್ಕೊಳೋದು. ಇಷ್ಟೇ. ಈಗ ಇದನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ, ಒಂದು 10 ನಿಮಿಷ ಸಾಕು ಅನಿಸುತ್ತೆ. ಅಷ್ಟರಲ್ಲಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡ್ ಎತ್ತಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರು ಆಗುತ್ತೆ, ನಾನು ಈಗ ಇಲ್ಲೇ ಪಕ್ಕದಲ್ಲಿ ಇಟ್ಕೊತೀನಿ.
ಹಾಗೆ ಇವಾಗ ಮುದ್ದೆಗೆ ಇಡಬೇಕು. ಮುದ್ದೆಗೆ ಇಟ್ಕೊಂಡು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಹಾಗೆ ನಾವು ಎಷ್ಟೇ ಬೇಗ ಕೆಲಸ ಮಾಡ್ತೀವಿ ಅಂದ್ರೂ 2-3 ಥರ ಮಾಡೋಕ್ಕೋದ್ರೆ ಟೈಮ್ ಆಗೇ ಹೋಗಿರುತ್ತೆ. ಹಾಗೆ ನಮ್ಮ ಅಪ್ಪಂಗೆ ಟೈಮ್ ಆಗೋಗಿದ್ದು ತಿಂಡಿಗೆ ಅಂತೇಳಿ ಅವ್ರಿಗೆ ಫಸ್ಟ್ ಮುದ್ದೆ ಮಾಡಿ ಕೊಟ್ಬಿಟ್ಟು ಆಮೇಲೆ ಮಕ್ಳಿಗೆ ಮಾಡೋಣ ಅಂಥೇಳಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಪನ್ನೀರ್ಗೆ ಮಸಾಲೆ ಹಾಕಿ ಇಟ್ಟಿದ್ವಲ್ಲ ಅದನ್ನು ಹಾಕಿ ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ವೆಜಿಟೇಬಲ್ ಏನೇನು ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ, ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಇದ್ದರೆ ಚೆನ್ನಾಗಿರೋದು, ಅವೆರಡು ಇರಲಿಲ್ಲ. ಅರ್ಜೆಂಟಿಗೆ ಇದನ್ನ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಿದ್ದೆ. ಹಾಗೆ ಪನ್ನೀರು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೊಟೊ, ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟು ಇಷ್ಟು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮೊದಲೇ ಪನ್ನೀರಿಗೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೋಬೇಕು. ಹಾಗೆ ಇನ್ನೊಂದು 2 ನಿಮಿಷ ಸ್ವಲ್ಪ ಬೇಯಿಸ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಂಡು ಹಾಗೆ ಚಪಾತಿನೂ ಮಾಡಿಕೊಂಡೆ. ಚಪಾತಿಗೆ ಪನ್ನೀರ್ ಇದು ಕೆಚಪ್ ಹಾಕಿ ಅದ್ರ ಮೇಲೆ ಪನ್ನೀರ್ ಸ್ಟಫನ್ನೆಲ್ಲ ಅದರೊಳಗಡೆ ಫಿಲ್ ಮಾಡಿ ರೋಲ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನೇನು ಕೆಚಪ್ ಏನು ಆ್ಯಡ್ ಮಾಡಿರಲಿಲ್ಲ, ಪ್ಲೈನಾಗೆ ಕೊಟ್ಟಿದ್ದೆ, ಚೆನ್ನಾಗಿತ್ತು. ಅದ್ರ ಜೊತೆ ಕೆಚಪ್ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಯಿತು, ಅರ್ಜೆಂಟಾಗಿ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಅಂತೇಳಿ ತಿಂದರು. ಹಾಗೆ ಫಾದರ್ಸ್ ಡೇ ಇರೋದನ್ನ ನನ್ನ ಮಗ ಸ್ವಲ್ಪ ಡ್ರಾಯಿಂಗ್ ಬಿಡಿಸ್ತಾ ಇದ್ದ, ಚೆನ್ನಾಗಿ ಬಂದಿತ್ತು. ಅವನು ಡ್ರಾಯಿಂಗ್ ಎಲ್ಲ ಬಿಡಿಸಿ ಹಾಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಹೇರ್ ಪ್ಯಾಕ್ ಮಗಳಿಗೆ ಹಾಕಿದ್ನಲ್ಲ, ಇನ್ನೊಂದು ಸಲ ನಾನು ಹೇರ್ ಪ್ಯಾಕ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಸಖತ್ ಸಾಫ್ಟ್ ಬಂದಿತ್ತು ಗೈಸ್. ನೀವು ಒಂದು ಸಲ ಟ್ರೈ ಮಾಡಿ. ಫುಲ್ಲು ಹೇರ್ ಡ್ರೈ ಅನಿಸ್ದಾಗ ಈ ಥರ ಹೇರ್ ಪ್ಯಾಕ್ ಮಾಡಿಕೊಂಡು ಮನೇಲೇ ಹೋಮ್ ರೆಮಿಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ ನಾನು ಡ್ರೈ ಆಗಬೇಕು, ಸ್ಮೂತ್ ಬಂದಿದೆ. ಇದನ್ನು ವಾರಕ್ಕೊಂದು ಸಲ ಹೇರ್ ಮಾಸ್ಕ್ನ ಟ್ರೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ತುಂಬ ದಿನವೇ ಆಗಿತ್ತು ಅಂದ್ಕೊಳ್ಳಿ, ಇತ್ತೀಚೆಗೆಲ್ಲ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಹೇರೆಲ್ಲ ಸ್ವಲ್ಪ ಡ್ರೈ ಅನಿಸೋದು, ಅದಕ್ಕೋಸ್ಕರ ಈ ಥರ ಹೇರ್ ಮಾಸ್ಕ್ನ ಹಾಕ್ಕೊಂಡೆ. ಹಾಗೆ ನನ್ನ ಮಗಳಿಗೂ ಹಾಕಿದ್ದೆ, ಅವಳು ಬೇಗ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಟೇಕೊಂತ ಹೋದ್ಲು. ಈಗ ಫ್ರೆಶಪ್ ಆಗಿದ್ದಾಯಿತು. ನೋಡೋಣ, ಡ್ರೈ ಆದಮೇಲೆ ತೋರಿಸ್ತೀನಿ. ನೋಡಿ ಸ್ಮೂತ್ ಅನಿಸ್ತೈತೆ ಕೂಟು, ಚೆನ್ನಾಗಿರುತ್ತೆ ಗೈಸ್. ಈ ಥರ ಅಂಗಡಿಲಿ ತಂದು ಹಾಕೊಳೋದ್ಕಿಂತ ಈ ಥರ ಮನೇಲಿ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಸೈಡ್ ಎಫೆಕ್ಟು ಕೆಮಿಕಲ್ ಏನು ಇರೋಲ್ಲ ಅಂತ ಅಷ್ಟೇ. ಈಗ ಆಯಿತು, ಅಡುಗೆ ಮಾಡಬೇಕು. ನೋಡೋಣ, ತರಕಾರಿ ಹಾಕಿ ಸಾಂಬಾರನ್ನು ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಮನೆಯವರು ಈಚೆ ಹೋಗೋಣ ಸಂಜೆ ಮೇಲೆ ಅಂತ ಹೇಳಿದ್ದಾರೆ. ಲಾಸ್ಟ್ ವೀಕೆ ಹೇಳಿದ್ರು ಹೋಗೋಣ ಅಂತ. ಲಾಸ್ಟ್ ವೀಕ್ ಮಳೆ ಬರ್ತಿತ್ತು, ಹೋಗೋಣ ಅಂದರು. ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನೇ ಬೇಡ ಅಂತೇಳಿ ಸುಮ್ಮನಾಗಿದ್ವಿ. ಅದಕ್ಕೋಸ್ಕರ ಇವತ್ತು ನೋಡೋಣ, ಆದರೆ ಹೋಗೋಣ ಅಂತ ಹೇಳಿದ್ದಾರೆ. ಈಗ ನಮ್ಮ ಅತ್ತೆ ಚಿಕ್ಕತ್ತೆಯರು ಇದು ತೋರಿಸ್ತೀನಿ ನೋಡಿ. ನಮ್ಮ ಚಿಕ್ಕತ್ತೆಯರು ಮೋಲ್ಡು ಅಂದರೆ ಅಲ್ಲ ಪಾಯಿದು ಪ್ಲಿಂಟೇನು ಹಾಕಿಸ್ತಾವ್ರೆ ಇವತ್ತು. ಅದಕ್ಕೋಸ್ಕರ ನಮ್ಮ ಮನೇಲಿ ಅಲ್ಲಿರ್ತಾರೆ. ಅಂಗಡಿ ಹತ್ರ ಹೋಗಿದ್ದಾರೆ, ಅವ್ರೇನು ಅಲ್ಲಿಲ್ಲ. ನೋಡೋಣ, ಬಂದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆ ಮೇಲೆ ಒಂದು 3 ಗಂಟೆ ಮೇಲೆ ಹೋಗೋಣ. ಅಷ್ಟರಲ್ಲಿ ಮುಗಿದ್ರೆ ಅಂತ ಹೇಳಿದ್ದಾರೆ. ನೋಡಬೇಕು, ಅದು ಆಗುತ್ತೋ ಅನ್ನೋ ಗೊತ್ತಿಲ್ಲ. ಮುಗಿದ್ರೆ ಹೋಗೋಣ. ಎಲ್ಲಿಗೆ ಅಂತ ಅಲ್ಲಿಗೆ ಹೋಗ್ತಾ ಆಮೇಲೆ ಹೋಗೋದೇನಾದ್ರು ಕನ್ಫರ್ಮ್ ಆದರೆ ನಿಮಗೂ ಹೇಳ್ತೀನಿ, ಹೋಗೋಣ. ಇನ್ನೂ ಕರ್ಕೊಂಡು ಹೋಗ್ತೀನಿ. ಆಗಲೇ ಇದು 2 ವರ್ಷದ ಹಿಂದೆ ಹೋಗಿದ್ದೆ ಆ ಪ್ಲೇಸಿಗೆ. ಅದರಲ್ಲೂ ಈ ಮಳೆ ಟೈಮಲ್ಲಿ ಹೋದ್ರೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೋದ ವಾರ ಹೋದರೆ ಸಕ್ಕತ್ತಾಗಿರೋದು. ಲಾಸ್ಟ್ ವೀಕು ಮಳೆ ಬೇರೆ ಬರ್ತಿತ್ತು, ಸಕ್ಕತ್ತಾಗಿರೋದು ವೆದರು. ಆದರೆ ನನಗೆ ಹುಷಾರಿಲ್ಲ ಅಂತೇಳಿ ಸುಮ್ಮನಾಗಿದೆ. ಸರಿ ಅಂತೇಳಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದರೆ ಇನ್ನೂ ಕರ್ಕೊಂಡು ಹೋಗ್ತೀನಿ. ಈ ಸ್ಮೂತ್ ಬಂದೈತಲ್ಲ ನೋಡಿ, ಸಕ್ಕದ ಸ್ಮೂತ್ ಐತೆ. ಫಸ್ಟ್ ನಮ್ಮ ಅಪ್ಪಂಗೆ ಹೇಳ್ಬೇಕು, ಹ್ಯಾಪಿ ಫಾದರ್ಸ್ ಡೇ ಅಣ್ಣ. ಹಾಗೆ ನಮ್ಮ ಅಪ್ಪಂಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಅಷ್ಟೇ ಗೈಸ್. ಯಕ್ಷಿತಾ ಇಲ್ಲೋಡು, ಯಕ್ಷಿತಾ ಬಂದೈತಾ? ಇದೆಲ್ಲ ಸತ್ಯ ಅಲ್ವಂಟಿ, ಇದೆಲ್ಲ ಸೊಪ್ಪು ಸೊಪ್ಪು ಕಿತ್ತಾಕ್ಬೇಕಲ್ವಾ? ಇದೆಲ್ಲ ಸತ್ಯ.
ಹೋಗೋಣ ಅಂದ್ಕೊಂಡ್ರೆ ಆಗಲಿಲ್ಲ. ನಾವು ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಆಗಲಿಲ್ಲ. ಇವಾಗ ಮುಗೀತು ಟೈಮ್, ಇವಾಗ 5 ಗಂಟೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಯಾವಾಗ ನಾವು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ನೆಕ್ಸ್ಟ್ ವೀಕ್ ಏನಾದರೂ ಹೋದರೆ ತೋರಿಸ್ತೀನಿ. ಮತ್ತು ಸೀಬೆಕಾಯಿ ಇನ್ನೂ ಹಣ್ಣಾಗಿಲ್ಲ. ಬನ್ನಿ. ಹಾಂ ಹೇಳಿ ಏನನ್ನ. ಹಾಂ ಹೂವು ತಗೊಳ್ಳಿ ದೊಡ್ಡಮ್ಮ, ಫೋಟೋ ತಗೋಬೇಕು. ಹಿಂಗೆ ಬಾಕುಂಗಿಕ್ಕಕ್ಕ ಬಾಕ್ಲು ಗಿಡಕ್ಕೆ ಅನ್ನೋಕ್ಕೆ ಬಾಕುಂಗಿಕ್ಕಕ್ಕೆ ಅಂತೀವಿ. ಏನು ಆಡ್ತಪ್ಪ ನೀನು? ಜ್ಯೂಸ್ ಆಟ? ಜ್ಯೂಸು ಏನು ಜ್ಯೂಸ್ ಮಾಡ್ತಾ ಅದರಲ್ಲಿ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.